ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ನಿಮಗೆ ಆನ್ಲೈನಲ್ಲಿ SIR ಅಪ್ಲಿಕೇಶನ್ ಫಾರ್ಮ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಆಫ್ಲೈನಲ್ಲಿ ಅಂದರೆ ಫಿಸಿಕಲ್ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು 3 ಸಪ್ರೇಟ್ ಪಾರ್ಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಂದೇ ಪಾರ್ಟಲ್ಲಿ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ 3 ಸಪ್ರೇಟ್ ಪಾರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇದು ನನ್ನದೇ ಅಪ್ಲಿಕೇಶನ್ ಫಾರ್ಮ್, ನಾನೇ ಫಿಲ್ ಮಾಡ್ತಿದ್ದೀನಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಫಸ್ಟು ನಂದು ವೋಟರ್ ID ಡೀಟೇಲ್ಸ್ ಇರುತ್ತೆ. ಅದ್ರ ಪಕ್ಕದಲ್ಲಿ ನಾನು ಯಾವ ಪೋಲಿಂಗ್ ಸ್ಟೇಷನಲ್ಲಿ ವೋಟ್ ಮಾಡ್ತೀನಿ ಆ ಪೋಲಿಂಗ್ ಸ್ಟೇಷನ್ದು ಮತ್ತು ನಂದು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ವಿಧಾನಸಭಾ ಕ್ಷೇತ್ರದ್ದು ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಅದ್ರ ಪಕ್ಕ QR ಕೋಡ್ ಇರುತ್ತೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಂದು ವೋಟರ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಬರುತ್ತೆ. ಅದ್ರ ಪಕ್ಕದಲ್ಲಿ ನಮ್ಮದೇ ಒಂದು ಫೋಟೋ ಇರುತ್ತೆ. ಇನ್ನು ಇದ್ರ ಕೆಳಗಡೆ ಬರೋಣ. ಇದನ್ನು ನೀವು 2 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳಿ. ಅಂದರೆ ಇದು ಬಾಕ್ಸ್ 1 ಅಂದ್ಕೊಳ್ಳಿ, ಇದನ್ನು ಬಾಕ್ಸ್ 2 ಅಂತ ಅಂದ್ಕೊಳ್ಳಿ. ಹಾಗೆ ಅದರಿಂದ ಕೆಳಗೆ ಬಂದರೆ ಇಲ್ಲಿ 2 ಪಾರ್ಟ್ ಮಾಡಿದ್ದಾರೆ ನೋಡಿ. ಈ ಲಾಸ್ಟ್ ಒನ್ ಏನು ಫಿಲ್ ಮಾಡೋಕ್ಕಿದೆ ಇದನ್ನು ಬಾಕ್ಸ್ 3 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇನ್ನೊಂದು ಸಲ ಹೇಳ್ತೀನಿ, ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3. ಈಗ ಬಾಕ್ಸ್ 1 ನೋಡೋಣ. ಈ ಬಾಕ್ಸ್ 1ಅಲ್ಲಿ ನಾವೇನು ಫಿಲ್ ಮಾಡಬೇಕು ಅಂದರೆ 2002ರಲ್ಲಿ ನಾನೇನಾದರೂ ವೋಟ್ ಹಾಕಿದರೆ ಆ ವಿವರನ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ಬಾಕ್ಸ್ 2 ನೋಡೋಣ. 2002ರಲ್ಲಿ ನಾನು ವೋಟ್ ಹಾಕಿಲ್ಲ ಅಂದರೆ ನನ್ನ ಅಪ್ಪ, ಅಮ್ಮ, ಅಜ್ಜಿ, ತಾತ ಈ 4 ಜನದಲ್ಲಿ ಯಾರು ವೋಟ್ ಹಾಕಿರ್ತಾರೆ ಅವ್ರ ಡೀಟೇಲ್ಸ್ ಮಾತ್ರ ನಾನು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ಯಾರ ಡೀಟೇಲ್ಸ್ನೂ ಎಂಟ್ರಿ ಮಾಡೋಂಗಿಲ್ಲ. ಬರೀ ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ, ನಿಮ್ಮ ತಾತ ಇವ್ರು 4 ಜನದ ಡೀಟೇಲ್ಸ್ ಅಷ್ಟೇ ನೀವು ಈ ಬಾಕ್ಸಲ್ಲಿ ಎಂಟ್ರಿ ಮಾಡ್ಬೋದು. ಅದು 2002ರಲ್ಲಿ ನೀವು ವೋಟ್ ಮಾಡಿಲ್ಲ ಅಂತ ಅಂದರೆ. ಇನ್ನು ಈ ಬಾಕ್ಸ್ 3ಗೆ ಬಂದರೆ ಈಗ ಪ್ರೆಸೆಂಟು ಅಂದರೆ 2026ರಲ್ಲಿ ನಿಮಗೆ ಸಂಬಂಧಪಟ್ಟಿದ್ದಂತಹ ಡೀಟೇಲ್ಸ್ನ ನೀವು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ಈಗ 2002ರಲ್ಲಿ ನಾನು ಇನ್ನೂ ವೋಟ್ ಮಾಡಿಲ್ಲ, ಯಾಕೆಂದರೆ ನನಗಿನ್ನೂ ಆಗ ವೋಟಿಂಗ್ ಏಜ್ ಆಗಿರಲಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, 2002ರಲ್ಲಿ ನಮ್ಮ ಅಪ್ಪ ಅಮ್ಮ ವೋಟ್ ಮಾಡಿದರು. ಹಾಗಾಗಿ ನಾನು ಈ 2ನೇ ಕಾಲಮ್ ಏನಿದೆ ಇದರಲ್ಲಿ ನಮ್ಮ ಅಪ್ಪನ ಡೀಟೇಲ್ಸ್ನ ಎಂಟ್ರಿ ಮಾಡ್ತೀನಿ. ಅವ್ರದ್ದು ಹೆಸರು, ಅವ್ರದ್ದು ಗುರುತಿನ ಚೀಟಿಯ ಸಂಖ್ಯೆ, ಹಾಗೆ ಅವರ ಸಂಬಂಧಿಯ ಹೆಸರು ಅಂದರೆ ಅವರ ಅಪ್ಪನ ಹೆಸರು, ಅವ್ರದ್ದು ಸಂಬಂಧ, ಮತ್ತು ಜಿಲ್ಲೆ, ರಾಜ್ಯ, ಅವ್ರದ್ದು ವಿಧಾನಸಭಾ ಕ್ಷೇತ್ರ, ಹಾಗೆ ಅವ್ರದ್ದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದಿಷ್ಟು ಹಾಕಿ ಈ 2ನೇ ಬಾಕ್ಸಲ್ಲಿ ಅವ್ರ ಎಂಟ್ರಿನ ಫಿಲ್ ಮಾಡ್ತೀನಿ. ಈ 3ನೇ ಬಾಕ್ಸಲ್ಲಿ ನನಗೆ ಸಂಬಂಧಪಟ್ಟಿದ್ದ ಎಂಟ್ರಿನ ನಾನು ಮಾಡ್ತೀನಿ. ನಂದು ಡೇಟ್ ಆಫ್ ಬರ್ತು, ನಂದು ಆಧಾರ್ ನಂಬರ್, ನಂದು ಮೊಬೈಲ್ ನಂಬರ್, ಹಾಗೆ ನಮ್ಮ ಅಪ್ಪನ ಹೆಸರು ಈಗ ಪ್ರೆಸೆಂಟ್ 2026ರಲ್ಲಿ ಅವ್ರದ್ದು ವೋಟರ್ ID ಏನಿದೆ ಆ ನಂಬರ್ ಹಾಕ್ತೀನಿ. ಹಾಗೆ ನನ್ನ ತಾಯಿಯ ಹೆಸರು ಪ್ರೆಸೆಂಟ್ 2026ರದ್ದು ಅವ್ರದ್ದು ವೋಟರ್ ನಂಬರ್ ಹಾಕ್ತೀನಿ. ಹಾಗೆ ನನ್ನ ಸಂಗಾತಿಯ ಹೆಸರು ಹಾಕ್ಬಿಟ್ಟು ಅವ್ರದ್ದು ವೋಟರ್ ID ನಂಬರ್ ಹಾಕ್ತೀನಿ. ಇಷ್ಟು ಫಿಲ್ ಮಾಡಿದ್ಮೇಲೆ ಕೊನೆಯಲ್ಲಿ ಇಲ್ಲಿ ನಿಮ್ಮದು ಸಿಗ್ನೇಚರ್ ಹಾಕಿ, ಹಾಗೆ ಇಲ್ಲಿ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಟಿಕ್ ಮಾಡಿ. ಇದಿಷ್ಟು ಆದಮೇಲೆ ನೀವು ಫಾರ್ಮ್ ಇಸ್ಕೊಂಡಿರ್ತೀರಲ್ಲ BLO ಅವ್ರದ್ದು ಸೈನ್ ಹಾಕಿಸ್ಬಿಟ್ಟು ಒಂದು ಕಾಪಿನ ನೀವು ಇಟ್ಕೊಳ್ಳಿ, ಇನ್ನೊಂದು ಕಾಪಿನ ನಿಮ್ಮ BLOಗೆ ಹ್ಯಾಂಡ್ ಓವರ್ ಮಾಡಿ. ಹಾಗೆ ತುಂಬ ಜನಕ್ಕೆ ಸ್ವಲ್ಪ ಡೌಟ್ ಇರುತ್ತೆ. ಅಂದರೆ 2002 ವೋಟರ್ ಲಿಸ್ಟಲ್ಲಿ ನಮ್ಮ ತಂದೆ ಹೆಸರು ಬೇರೆ ಇತ್ತು, 2026ರಲ್ಲಿ ಅವ್ರ ನೇಮಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಏನು ಮಾಡೋದು ಅಂತ. ಎಕ್ಸಾಂಪಲ್, ನಮ್ಮ ಅಪ್ಪನ ಹೆಸರು 2002ರಲ್ಲಿ ಬಂಗಾರಿ ಅಂತ ಇತ್ತು, ಅದೇ 2026 ವೋಟರ್ IDಲಿ ಅವ್ರದ್ದು ಬಂಗಾರಪ್ಪ ಅಂತ ಇದೆ. ಈಗ ನಾನು ಏನು ಮಾಡಬೇಕು ಅಂದರೆ ಮೇಲ್ಗಡೆ ನಾನು ಫಿಲ್ ಮಾಡ್ತೀನಲ್ಲ 2002 ಬಾಕ್ಸಲ್ಲಿ, ಅಲ್ಲಿ ನಾನು 2002ರಲ್ಲಿ ಆ್ಯಸ್ ಇಟ್ ಈಸ್ ಅವ್ರ ವೋಟರ್ IDಲಿ ಏನೇನು ಡೀಟೇಲ್ಸ್ ಇತ್ತು ಹಾಗೆ ಎಂಟರ್ ಮಾಡ್ತೀನಿ, ಏನೂ ಚೇಂಜ್ ಮಾಡಲ್ಲ. ಅಂದರೆ ಬಂಗಾರಿ ಅಂತಲೇ ಎಂಟ್ರಿ ಮಾಡ್ತೀನಿ, ಫುಲ್ ಡೀಟೇಲ್ಸ್ ಅಲ್ಲೇನಿರುತ್ತೆ ಅದನ್ನೇ ಎಂಟ್ರಿ ಮಾಡ್ತೀನಿ. ಈಗ 2026ಕ್ಕೆ ಸಂಬಂಧಪಟ್ಟಿರೋ ಕಾಲಮ್ ಏನಿದೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ 2026ರಲ್ಲಿ ಅವ್ರದ್ದು ಏನು ಡೀಟೇಲ್ಸ್ ಇದೆ ಆ್ಯಸ್ ಇಟ್ ಈಸ್ ಹಾಗೆ ಎಂಟ್ರಿ ಮಾಡ್ತೀನಿ. ಅಂದರೆ ಬಂಗಾರಪ್ಪ ಅಂತಲೇ ಎಂಟ್ರಿ ಮಾಡ್ತೀನಿ, ಏನೂ ಚೇಂಜಸ್ ಮಾಡಲ್ಲ. ಇದಿಷ್ಟು ಪಾರ್ಟ್ 1 ಆಯಿತು. ಇದಿಷ್ಟು ಆಫ್ಲೈನಲ್ಲಿ SIR ಅಪ್ಲಿಕೇಶನ್ ಫಾರ್ಮ್ ಹೇಗೆ ಸಬ್ಮಿಟ್ ಮಾಡೋದು ಅನ್ನೋದಾಯಿತು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.